ಬ್ರಹ್ಮ ಋಷಿ ಪತ್ರಿಜಿಯವರನ್ನು ನೆನೆದುಕೊಂಡು ತಮ್ಮಲ್ಲೆಲ್ಲ ಅದಮ್ಯ ಚೇತನವನ್ನು ತುಂಬಿರ್ತಕ್ಕಂಥ ಆ ಪಿತಾಮಹ ಅವ್ರ ಸಂಘದಿಂದ ನಾವೆಲ್ಲ ಇವತ್ತು ಅನ್ನ ಆಗತ್ತೆ. ಭತ್ತ ಅನ್ನವನ್ನು ಕೇಳ್ತಂತೆ, ನೀ ನನ್ನಂಗೆ ಇದ್ದೆಲ್ಲ, ನನ್ನ ರೀತಿನೇ ಇದ್ದಿ, ನೀನು ಯಾವಾಗ ಉಣ್ಣು ಅಂಬಾದಿ ಅಂಥೇಳಿ, ಯಾವಾಗ ಜನ ನಿನ್ನನ್ನು ಉಣ್ಣಾಕತ್ತರು ಅಂತ. ಆವಾಗ ಅನ್ನ ಇದ್ದಿದ್ದು ಹೇಳ್ತಂತ, ನಾನು ನಿನ್ನಂಗೆ ಇದ್ದೆ, ಯಾವಾಗ ಕುದಿಯೋ ನೀರಿನ ಸಹವಾಸ ಮಾಡಿದೆ ಅವಾಗ ಅನ್ನ ಅದೇ ಅಂತ ಹೇಳಿ ತಿಳ್ಕೊಂಡು. ನಾವು ನೀವೆಲ್ಲ ಪ್ರಪಂಚದೊಳಗೆ ಬತ್ತಿದ್ದವ್ರ ಯಾವಾಗೋ ಬತ್ತಿ ಹೋಗಿದ್ವೇನೋ ಗೊತ್ತಿಲ್ಲ, ಪತ್ರಿಜಿಯವರ ಸಹವಾಸ ಮಾಡಿ ಇವತ್ತು ಅನ್ನ ಆಗೇವೆ ಅಂತ ನಾವೆಲ್ಲ. ಯಾರ ಸಂಘದಾಗಿರ್ತವೆ, ಯಾರ ಬಳಿ ಇರ್ತವೆ, ಯಾರ ಹತ್ರ ನಮಗೆ ಒಡನಾಟ ಇರ್ತದೆ, ನಾವು ಅವ್ರಂಗೆ ಆಕ್ಕೇವೆ ಅಂತ. ಯಾರು ಯಾವಾಗ ಏನನ್ನು ನೆನೆಯುವರೋ ಅವರು ಅದೇ ಆಗುವರು ಅಂತ ಗೀತೆ ಮಾತು ಹೇಳ್ತದೆ. ಸದಾಕಾಲ ಉಸಿರಿನ ಜೊತೆನ ಶ್ವಾಸದ ಜೊತೆಯ ನಮ್ಮ ಸಹವಾಸ ಇತ್ತಂದ್ರೆ ಶ್ವಾಸನ ನಮಗೆ ದಾರಿ ತೋರಿಸ್ತದೆ. ಆ ಶ್ವಾಸದ ಮಟ್ಟ, ಆ ಶ್ವಾಸದ ಮೇಲೆ ಕೊನೆ ಶ್ವಾಸ ಇರೋ ಮಟ್ಟನೂ ವಿಶ್ವಾಸ ಇಟ್ಟಿರ್ಬೇಕು. ನಡು ವಿಶ್ವಾಸವನ್ನು ಕಳ್ಕೊಳ್ಳೋ ಹಾಗಿಲ್ಲ. ಬದುಕು ಬಂದೂರ ಆಗಬೇಕಂದ್ರೆ ಶ್ವಾಸದ ಮೇಲೇನ ಕೇಂದ್ರೀಕೃತ ಆಗ್ರಿ. ಎಷ್ಟು ಸಾಧ್ಯಕತ್ತಷ್ಟು ಮೌನವನ್ನು ವಹಿಸ್ಕೊಳ್ರಿ. ಆರಂಭದಲ್ಲಿ ನಾನಿಲ್ಲಿ ಬಂದಾಗ ಬರೀ ಕೊಳಲಿನ ನಾದ ಕೇಳ್ತಾ ಇತ್ತು. ನಾದಾನ ನಾದಿದ ಮೇಲೆ ಬೇರೆ ವಾದ ಯಾಕೆ ಬೇಕು ಅಂತ ಅನ್ನಿಸ್ತು ನನಗೆ. ನಾದ ಆ ನಾದಾನ ನಾದಿದ ಮೇಲೆ, ನಾ ಅನ್ನೋದನ್ನು ದಹಿಸಿದ ಮೇಲೆ ಈ ಬೇರೆ ವಾದಗಳು ಎದಕ್ಕೆ ಬೇಕು? ಧ್ಯಾನ ನಾ ಅನ್ನೋದನ್ನು ಕಳಚುತ್ತದೆ, ನಾ ಅನ್ನೋದನ್ನು ಮಣ್ಣು ಮಾಡ್ತದೆ. ನಾ ಅಂತಕ್ಕಂಥದ್ದು ಏನೇನೈತಲ್ಲ ಅದನ್ನೆಲ್ಲ ಸಂಹಾರ ಮಾಡ್ತವೆ. ನಾ ಗಂಡು, ನಾ ಹೆಣ್ಣು, ನಾ ಪಂಡಿತ, ನಾ ಪಾಮರ, ಏನೇನು ನಾಗಳದಾವಲ್ಲ ಇವೆಲ್ಲ ನಾದದೊಳಗೆ ನಾದಿ ಹೋಗಿಬಿಡ್ಬೇಕಂತ. ಅಲ್ಲಿ ವಾದಗಳು ಯಾವುದೂ ಉಳಿಯೋದಿಲ್ಲಂತ. ಹೀಗಾಗಿ ಪತ್ರಿಜಿಯವರು ಹೊರಗಿನ ನಾದದ ಜೊತೆಯಾಗಿ ಒಳಗಿನ ನಾದ, ಈಗ ಅವರು ಪಿಟೀಲು ಬಾರಿಸಿದ್ರು, ಮೃದಂಗ ಬಾರಿಸಿದ್ರೆ ಅವು ನುಡಿತಾವೆ. ಅದಕ್ಕೆ ಆಹತನಾದ ಅಂತ ಕರೀತಾರೆ. ನೀವು ಶ್ವಾಸದ ಮೇಲೆ ಕೇಂದ್ರೀಕೃತ ಆಗ್ರಿ. ಯಾವ ವಾದ್ಯಗಳು ಬಾರಿಸಲ್ದ ಕೇಳ್ತಾವಲ್ಲ ಅದಕ್ಕೆ ಅನಾಹತನಾದ ಅಂತ ಕರೀತಾರೆ. ಆ ಅನಾಹತದ ನಾದಕ್ಕೆ ನಿಮ್ಮನ್ನು ಜೋಡ್ಸಕ್ಕೆ ಪತ್ರಿಜಿಯವರು ಪ್ರಯತ್ನ ಮಾಡ್ಯಾರ. ಯಾಕಂದ್ರೆ ಒಮ್ಮಕ್ಳಿಗೆ ಹೋಗೋಕೆ ಆಗೋದಿಲ್ಲ. ನಾವು ಒಮ್ಮಕ್ಲಿ ಪ್ರಪಂಚದ ವಾಸನೆಗಳಿಂದ ಬಿಡಿಸ್ಕೊಂಡು ಶ್ವಾಸದ ಮೇಲೆ ಧ್ಯಾಸ ಇಡೋಕ್ಕಾಗೋದಿಲ್ಲ. ಹಂಗಂತ ತಿಳ್ಕೊಂಡವರು ಹೊರಗಿನ ನಾದಗಳನ್ನು ಕೇಳಿಸ್ತಾ ಒಳಗಿನ ನಾದ ನಿಮಗೆ ಕೇಳಲಿ ಅಂತ ಈ ಒಂದು ಸುವಿಧಾ ಮಾಡಿಕೊಟ್ಟಾರೆ. ನಾವು ಪುಣ್ಯವಂತರು, ನಾವು ಭಾಗ್ಯವಂತರು, ನಮಗಿದೆಲ್ಲ ಸಿಕ್ಕದ. ನೋಡ್ತಿದ್ದಂಗೆ ಯಾವ ದೇವಸ್ಥಾನ ಆಗಲಿ, ಮಠಗಳಾಗಲಿ, ಪಿರಾಮಿಡ್ಗಳಾಗಲಿ ತಯಾರಾಗೋದಿಲ್ಲ. ಸಾವಿರಾರು ಜನರ ಪ್ರಯತ್ನ ಬಹಳ ದೊಡ್ಡದಿರ್ತದೆ. ಹನಿ ಹನಿ ಕೂಡಿದ್ರೆ ಹಳ್ಳ, ತೆನೆ ಕೂಡಿದ್ರೆ ರಾಶಿ ಅಂತ ಒಂದು ಮಾತೈತೆ. ತಮ್ಮೆಲ್ಲರ ದಯಾಳು ಹೃದಯದಿಂದ ಪ್ರತಿಯೊಬ್ಬರು ನೀವು ಇಲ್ಲಿ ಕೊಟ್ಟಿದ್ದರಿಂದ ಪತ್ರಿಜಿಯವರ ಕನಸೇನಿತ್ತು ಇಲ್ಲಿ ಸಾಕಾರಗೊಳ್ಳಾಗ್ತದೆ. ಭಾಳ ಖುಷಿ ಆಕತಿ. ನಮ್ಮ ಗುರುಗಳು ಯಾವಾಗಲೂ ಹೇಳೋರು, ದಾನ ಮಾಡಿದವ್ರನ್ನ ಶ್ರೀಮಂತರನ್ನ ಮಾಡ್ತೀನಿ,
ಧ್ಯಾನ ಮಾಡಿದವ್ರನ್ನ ದೇವರು ಮಾಡ್ತಾನೆ ಅಂತ ಹೇಳ್ಯಾರ. ನೀವು ದಾನಿಗಳೂ ಹೌದು, ಧ್ಯಾನಿಗಳೂ ಹೌದು. ಹೀಗಾಗಿ ನೀವು ಶ್ರೀಮಂತರೂ ಹೌದು, ನೀವು ದೇವರೂ ಹೌದು. ನಿಮಗೆ ಒಂದು ಎಷ್ಟು ದೊಡ್ಡ ಶಬ್ದ ಕೊಟ್ಟಾರ ಅವರು. ನಿಮ್ಮನ್ನೆಲ್ಲರನ್ನು ಮಾಸ್ಟರ್ಸ್ ಅಂತ ಕರಿತಿದ್ರು ಪತ್ರಿಜಿಯವರು. ನೀವು ಮಾಸ್ತರಿಕಿ ಮಾಡೋದೈತಿ, ನಿಮ್ಮ ಕೈಯಾಗ ಮಾಸ್ಟರ್ ಕೀ ಕೊಟ್ಟಾರ. ನೀವು ಜ್ಞಾನದ ಆ ಖಜಾನೆಯನ್ನು ಲೂಟ್ ಮಾಡಿಕೊಡ್ರಿ, ತಗೋರಿ, ಅದನ್ನು ಹಂಚ್ರಿ ಈ ಜಗತ್ತಿಗೆ. ನಿಮ್ಮೊಳಗೆ ಇದ್ದಿರ್ತಕ್ಕಂಥ ಅಪರಿಮಿತವಾಗಿರುವಂಥ ಶಕ್ತಿ ಏನೈತಲ್ಲ, ಈ ಜಗದ ಜನರ ಕಣ್ಣೀರನ್ನು ಒರೆಸಾಕದನ್ನು ಬಳಸ್ರಿ. ಎಷ್ಟು ಸೋತು ಹೋಗಿಬಿಟ್ಟೇವೆ ನಾವು, ಎಷ್ಟೋ ಸಲ ಸತ್ತು ಹೋಗಿಬಿಟ್ಟೇವೆ. ಇದರಿಂದ ಎಲ್ಲದರಿಂದ ಹೊರಗೆ ಬರಬೇಕಂತಂದ್ರೆ ಬೆಟ್ಟ ಗುಡ್ಡಗಳನ್ನು ಅಲದು ಹೋಗಿಬಿಟ್ಟೇವೆ. ಮಠ ಮಂದಿರ ಮಸೀದಿ ಚರ್ಚೆಗಳನ್ನು ಸುತ್ತ ಹಾಕಿಬಿಟ್ಟೇವೆ. ಏರು ಇಳಿತಗಳ ಭರಾಟೆ ಒಳಗೆ ಸೋತು ಹೋಗಿಬಿಟ್ಟೇವೆ. ಹೊರಗೆ ಹುಡುಕೇವಿ, ಅದಕ್ಕೆ ಹಿಂಗೆ ಸೋತೇವೆ. ನಿಮ್ಮನ್ನು ಒಳಗೆ ಹುಡುಕಾಕೆ ಹಚ್ಚಿರ್ತಕ್ಕಂಥವ್ರು ಪತ್ರಿಜಿಯವರು. ಹೀಗಾಗಿ ಒಳಗಿನ ಪ್ರಯಾಣ ಅತ್ಯಂತ ಸುಖಕರ. ಬಹಿರ್ಮುಖಿ ಸದಾ ದುಃಖಿ, ಅಂತರ್ಮುಖಿ ಸದಾ ಸುಖಿ ಅಂತ ಹೇಳ್ತಾರೆ. ನಿಮ್ಮನ್ನು ಸುಖಿಗಳನ್ನಾಗಿ ಮಾಡ್ಯಾರ ಅವ್ರ ಕೃಪೆ. ಸದಾಕಾಲ ಅವರು ನಮ್ಮನ್ನು ನೋಡ್ತಿರ್ತಾರೆ. ನಾವು ಎಷ್ಟೊತ್ತು ಧ್ಯಾನ ಮಾಡೇವೆ ಅನ್ನೋದು ಮುಖ್ಯ ಅಲ್ಲ, ನಮ್ಮೊಳಗೆ ಎಷ್ಟೊತ್ತು ನಾವು ಅದೇವೆ ಅನ್ನೋದು ಭಾಳ ಮುಖ್ಯ ಆಕತಿ. ನಮ್ಮೊಳಗೆ ನಾವು ಕುಂತೇವ, ನಾವು ಹೊರಗೆ ಅಡ್ಡಾಡಿ ಬಂದೇವೆ. ಭಾಳ ಜನ ಇಲ್ಲೇ ಕುಂತಿರ್ತೇವೆ. ಎಷ್ಟು ಜನರ ಮನಸ್ಸು ಅಡುಗೆ ಮನೆ ಕಡೆ ಹೋಗೈತೆ ಏನು, ಟ್ರೆಜರಿ ಕಡೆ ಹೋಗೈತೆ ಏನು, ಅಂಗಡಿ ಕದ ಹಾಕಿ ಬಂದೇನೆ ಇಲ್ಲ ಅಂತ ಹೋಗೈತೆ ಏನು. ಅದಕ್ಕೆ ಅವರೆಲ್ಲ ಅದನ್ನೆಲ್ಲ ಹೊರತುಪಡಿಸಿ ಇಲ್ಲೇ ಕುಂಡ್ರಿಸಿ ಹೆಚ್ಚು ಹೊತ್ತು ಕುಂಡ್ರಿಸೋದು ಎದ್ರ ಸಲುವಾಗಿ ಅಂದ್ರೆ, ಯಾರು ಕುಂಡ್ರಾಕ ಗಟ್ಟಿ ಹಾಕಾರ ಅವ್ರಿಗೆ ದೇವರು ಬೆಟ್ಟಿ ಹಾಕಾನ ಅಂತ ಹೇಳಿ ತಿಳ್ಕೊಂಡು. ಕುಂಡ್ರಾಕ ಗಟ್ಟಿ ಆಗ್ಬೇಕಲ್ಲ ಮೊದಲು. ಅದಕ್ಕಾಗಿ ಇಷ್ಟು ಹೊತ್ತು ನಿಮ್ಮನ್ನು ಕುಂಡ್ರಿಸೋದು. ಅದು ಧ್ಯಾನ ಹತ್ತೋದೇನು ಭಾಳ ದೊಡ್ಡ ವಿಷಯ ಏನಲ್ಲ. ಒಂದು ಪಣತಿಯಿಂದ ಇನ್ನೊಂದು ಪಣತಿ ಹಚ್ಚಾಕಿ ಎಷ್ಟು ಸಮಯ ಬೇಕು ಅಷ್ಟೇ ಸಾಕು. ಅದಕ್ಕೆ ಅದು ರೂಢ ಆಗ್ಬೇಕಂದ್ರೆ, ಪಣತಿ ತಯಾರು ಮಾಡ್ಬೇಕಂದ್ರೆ, ಎಣ್ಣೆ ತಯಾರು ಮಾಡ್ಬೇಕಂದ್ರೆ, ಬತ್ತಿ ತಯಾರು ಮಾಡ್ಬೇಕಂದ್ರೆ ಎಷ್ಟು ಹೊತ್ತು ಹಿಡಿತದೆ. ಕುಂಬಾರ ಮಾಡಿರ್ತಕ್ಕಂಥ ಪಣತಿ, ಗಾಣಿಗೆ ಮಾಡಿರ್ತಕ್ಕಂಥ ಎಣ್ಣೆ, ರೈತ ಬೆಳೆದಂಥ ಹತ್ತಿ ಎಲ್ಲ ಸಂಘಟನೆ ಆಗ್ಬೇಕು. ಒಳಗೇನು ಪಂಚತತ್ವಗಳದಾವಲ್ಲ, 25 ತತ್ವಗಳಿಂದ ಶರೀರ ಆಗೈತಿ. ಇದೆಲ್ಲ ಒಂದು ಬ್ಯಾಲೆನ್ಸ್ ಆಗಬೇಕು, ಟೈಮ್ ತಗೊಳ್ತದೆ. ಅದಕ್ಕಾಗಿ ಹೆಚ್ಚು ಹೊತ್ತು ಧ್ಯಾನ ಮಾಡ್ತಾ 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 ಕೊನೆಗೆ ಹೆಂಗೆ ಬರ್ತದೆ ಅಂದ್ರೆ, ನನ್ನ ಪಕ್ಕದಲ್ಲಿ ಬ್ರಹ್ಮರ್ಷಿಗಳು ಕುಂತಾರ. ಅವ್ರ ಮುಚ್ಚಿ ಕಣ್ಣು ತೆಗೆದ್ರೊಳಗೆ ಅವ್ರಿಗೆ ಬ್ರಹ್ಮಜ್ಞಾನ ಆಗ್ತದೆ. ಯಾಕಂದ್ರೆ ಆ ಸ್ಥಿತಿಯನ್ನು ಅವ್ರು ಏರಿ ಕುಂತಿರ್ತಕ್ಕಂಥದ್ದು. ನಮ್ಮ ಗುರಿ ಹೊರಗಿನ ಯಾವ ವ್ಯಕ್ತಿಗಳ ಜೊತೆ ಇಲ್ಲ. ನನ್ನ ಗುರಿ ನನ್ನೊಳಗಿರುವಂಥದ್ದು. ನನ್ನನ್ನು ನಾನು ಭೇಟಿ ಆಗಬೇಕು. ಅಪ್ನೇ ಆಪ್ ಬೇಟೆ ದೇವ ಅಂತ ಮರಾಠಿ ಸಂತ ಹೇಳ್ತಾನೆ. ನಾನು ಯಾರನ್ನೂ ಭೇಟಿ ಆಗಕ್ಕೆ ಹೊಂಟಿಲ್ಲ. ಆದಿವಾಲಕ್ಕೆ ಹೊಂಟೇನೆ ಅಂದ್ರೆ ನಾ ಯಾರನ್ನೂ ಭೇಟಿ ಆಗಕ್ಕೆ ಹೊಂಟಿಲ್ಲ. ನನ್ನನ್ನು ನಾನು ಭೇಟಿ ಆಗಕ್ಕೆ ಇಲ್ಲಿ ಬರಬೇಕಷ್ಟೆ. ಯಾರ ಹಿತಾಸಕ್ತಿಗಾಗಿ, ಯಾರು ನಮ್ಮ ಪ್ರೌಢಿಮೆಗಾಗಿ ಬರುವಂಥದ್ದಲ್ಲ. ನನ್ನ ಬೆಳವಣಿಗೆ, ನನ್ನ ಪರಿಶುದ್ಧತೆಗಾಗಿ ನಾನು ಇಲ್ಲಿ ಬರುವಂಥದ್ದು ಅಷ್ಟೇ. ಹೀಗಾಗಿ ನೀವೆಲ್ಲ ಏನು ಈಗ 4 ತಾಸು ನಮ್ಮ ಜರ್ನಿ ಬಂತು, ಇನ್ನೂ 4 ತಾಸು ಅದ. ಇಲ್ಲೇ ಪ್ರಾಣ ಪ್ರತಿಷ್ಠಾಪನೆ ಅಂತ ಒಂದು ಶಬ್ದ ಬಳಸ್ಯಾರ. ಪ್ರಾಣ ಪ್ರತಿಷ್ಠಾಪನೆ ಆಗೋದು ಒಬ್ರಿಬ್ಬರಂದ ಅಲ್ಲ, ಇಷ್ಟೆಲ್ಲ ಜನರು ಬೇಕಾಗ್ತದೆ. ಅದಕ್ಕೆ ಒಂದು ಸಣ್ಣ ಆಟ ಹೇಳಿ ನನ್ನ ಮಾತು ಮುಗಿಸ್ತೇನೆ. ದಯವಿಟ್ಟು ಒಂದ ಬೆರಳಿಲೇ ಹಿಂಗೆ ಬಾರಿಸ್ರಿ, ಕೈ ನೋಡೋನು ತಗೋರಿ. ಒಂದು ಬೆರಳು ಕೇಳ್ತಾ ಇಲ್ಲ ನನಗೆ, ಕೇಳ್ತಾನೆ ಇಲ್ಲ. 2 ಬೆರಳು, 3, 4, 5, 4, 3, 2, 1. ಒಂದರಾಗ ನಾದಿಲ್ಲ, 5ರಾಗ ನಾದೈತಿ. ಇಷ್ಟೆಲ್ಲ ಜನ ಕೂಡಿದ್ರೆ ನಾದ ಹೊಂಡತೈತಿ, ಅಲ್ಲಿ ಪ್ರಾಣ ಐತಿ, ಅದು ಪ್ರತಿಷ್ಠಾಪನೆ ಆಗ್ತದೆ ಅಂತ ಹೇಳಿ
ನನ್ನ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ.